ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ನಮ್ಮ ಕಿಚನಲ್ಲಿ ರೆಸಿಪಿ ಪ್ರೌಡ್ಸ್ ವಡ. ಪ್ರೌಡ್ಸ್ ವಡ ಅಂದ ತಕ್ಷಣ ಏನಪ್ಪ ಇದು ಅಂತನಾ? ಹೌದು, ಏನು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಕಾಳುಗಳಿರುತ್ತೆ, ಅದನ್ನು ಮೊಳಕೆ ಬರ್ಸಿಟ್ಟಿರ್ತೀವಿ ಸಾಂಬಾರ್ಗೆ ಅಂತ ಹೇಳಿ. ಬಟ್ ಅದರಲ್ಲಿ ಯಾವಾಗಲೂ ಸಾಂಬಾರು ಇದನ್ನೇ ತಿನ್ನೋಕೆ ಬೋರ್ ಆಗುತ್ತೆ ಅಲ್ವಾ? ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಪ್ರೌಡ್ಸ್ ವಡ ಮಾಡ್ತಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡಿಕೊಂಡಿರೋದು ಹಲಸಂದೆ ಕಾಳು, ಕಡಲೆಕಾಳು, ಹೆಸರು ಕಾಳು, ಹುಳ್ಳಿನ ಅನ್ಬೋದು. ಹೌದು, ಹುಳ್ಳಿ ಕೂಡ ಹೌದು, ಹುಳ್ಳಿ. ಮತ್ತು ಅದ್ರ ಜೊತೆಗೆ ಒಂದು ಬಟ್ಲು ಬಟಾಣಿ. ಇದಿಷ್ಟು ತೊಗೊಂಡು ಒಂದು 6ರಿಂದ 7 ಮೆಣಸಿನ್ಕಾಯಿ. ನಮ್ಮ ಮೆಣಸಿನ್ಕಾಯಿ ಖಾರ ಇತ್ತು, ಅದಕ್ಕೆ 6, 7 ಹಾಕ್ಕೊಂಡಿ. ನಿಮ್ಗೆ ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ. ಒಂದು ಈರುಳ್ಳಿ, ಒಂದು ಚೂರು ಶುಂಠಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಿಷ್ಟು ಹಾಕ್ಕೊಂಡು ನಾನು ತರಿಯಾಗಿ ರುಬ್ಕೊತೀನಿ. ಅಯ್ಯೋ, ಯಾಕೆ ತರಿಯಾಗಿ? ವಡೆ ತುಂಬ ನುಣ್ಣಗಾದರೆ ಟೇಸ್ಟ್ ಬರಲ್ಲ. ಅದಕ್ಕೆ ಅದನ್ನು ತರಿಯಾಗಿ ರುಬ್ಕೋಬೇಕು. ನೀವು ಕಡಲೆಬೇಳೆದೇ ಮಾಡಿ ಅಥವಾ ಎಲ್ಲ ಪ್ರೌಡ್ಸ್ಗಳ್ದಾದ್ರೂ ಮಾಡಿ. ನೀವು ಇದನ್ನು ತರಿಯಾಗಿ ರುಬ್ಕೊಂಡ್ರೆ ಅದ್ರ ಟೇಸ್ಟೇ ಬೇರೆ ಥರ. ಇದನ್ನೆಲ್ಲ ರುಬ್ಕೊಂಡು ಒಂದು ಬಟ್ಲಿಗೆ ಇಟ್ಕೋತೀನಿ. ನಿಮಗೆ ಇನ್ನೊಂದು ವಿಷಯ ಗೊತ್ತಾ? ನಮ್ಮ ಮನೇಲಿ ಯೂಶ್ವಲಿ ಈ ಥರ ಹೊಸ ಹೊಸ ರೆಸಿಪಿ ಮಾಡಿದ್ರೆ ತುಂಬ ಇಷ್ಟಪಡ್ತಾರೆ. ನನ್ನ ಮಗ ಆಗ್ಬೋದು, ನನ್ನ ಹಸ್ಬೆಂಡ್ ಆಗ್ಬೋದು. ಬಟ್ ಇದ್ರ ಟೇಸ್ಟ್ 90% ಹೆಂಗಿರುತ್ತೆ ಅಂದರೆ, ನೀವು ಆಲೂ ಟಿಕ್ಕಿ ತಿಂದಿದ್ದೀರಲ್ವಾ, ಬರ್ಗರ್ ಒಳಗಿರುತ್ತಲ್ಲ ಅದು. ಆ ಥರನೇ ಇರುತ್ತೆ, ಟೇಸ್ಟು ಸೂಪರಾಗಿರುತ್ತೆ. ನೋಡಿ, ಈ ಥರ ತರಿಯಾಗಿ ರುಬ್ಕೊಂಡಿರೋದಕ್ಕೆ ಒಂದು ಬಟ್ಲು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ 1 ಟೀ ಸ್ಪೂನ್ ಜೀರಿಗೆ ಮತ್ತು 1 ಟೀ ಸ್ಪೂನ್ ಅಜ್ವಾನ. ನಾನು 2 ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಒಂದು ಸ್ವಲ್ಪ ಕಸೂರಿ ಮೇಥಿ, ಸ್ವಲ್ಪ ಗರಂ ಮಸಾಲ, ಇಂಗು. ಇದನ್ನು ಫರ್ದರ್ ಆಪ್ಷನ್, ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡು ಒಂದು 2-3 ಮಿನಿಟ್ಸ್ ಮ್ಯಾರಿನೇಟ್ ಆಗಿಬಿಡಿ. ಯಾಕೆ ಅಂದರೆ ಅದು ಈರುಳ್ಳಿ ಎಲ್ಲ ಹೊಂದ್ಕೋಬೇಕಲ್ವಾ ಅದ್ರ ಜೊತೆ. ಅಷ್ಟರೊಳಗೆ ನೀವು ಮ್ಯಾರಿನೇಟ್ ಮಾಡಕ್ಕೆ ಬಿಟ್ಕೊಳ್ಳೋ ಅಷ್ಟರೊಳಗೆ ಒಂದು ಕಡಾಯಿಗೆ ಎಣ್ಣೆ ಇಟ್ಟು ಎಣ್ಣೆ ಕಾಯಕ್ಕಿಡಿ. ಯೂಶ್ವಲಿ ನಿಮಗೆಲ್ಲ ಏನು ಗೊತ್ತಾ, ಈ ಥರ ಎಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಇಷ್ಟ ಆಗುತ್ತೆ. ಹೊಸ್ದಾಗಿ ಟ್ರೈ ಮಾಡ್ದಂಗೂ ಇರುತ್ತೆ, ತಿನ್ನೋಕ್ಕೆ ಚೆನ್ನಾಗೂ ಇರುತ್ತೆ. ಹಂಗಾಗಿ ನಾನು ಇದನ್ನು ಟ್ರೈ ಮಾಡಿದ್ದೀನಿ. ಯೂಶ್ವಲಿ ಇದನ್ನು ನಾನು 1-2 ಸಲ ಮಾಡಿದ್ದೀನಿ. ನನ್ನ ಮನೇಲಿ ಎಲ್ರಿಗೂ ಇಷ್ಟ ಆಗಿದೆ. ಅದಕ್ಕೆ ನಿಮಗೂ ತೋರಿಸೋಣ ಅಂತ ಮಾಡಿದೆ. ನೀವು ಈ ಥರ ಎಲ್ಲ ಬೇರೆ ಬೇರೆ ಥರ ರುಚಿಯಾಗಿರೋ ರೆಸಿಪಿ ಬೇಕು ಅಂದರೆ ಏನು ಮಾಡಬೇಕು? ನೀವು ನನ್ನನ್ನು ಫಾಲೋ ಮಾಡಬೇಕು. ಜೊತೆಗೆ ಲೈಕ್ ಮಾಡಬೇಕು. ನೀವು ಹಾಗೆ ನನಗೆ ಸಪೋರ್ಟ್ ಮಾಡಬೇಕಲ್ವಾ? ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ವಡೆ? ತುಂಬ ಗರಿಯಾಗಿ ಬಂದಿತ್ತು. ತುಂಬ ಟೇಸ್ಟಿ ಆಗೋಯಿತು. ಇದನ್ನು ಯೂಶ್ವಲಿ ನೀವು ಹಸಿರು ಚಟ್ನಿ ಬರುತ್ತಲ್ಲ, ಅಂದರೆ ಪುದೀನ ಚಟ್ನಿ ಮತ್ತು ಟೊಮೆಟೊ ಕೆಚಪ್, ಇದು ಯಾವುದ್ರಲ್ಲಾದರೂ ತಿನ್ಬೋದು. ಯೂಶ್ವಲಿ ನಾವಂತೂ ಕೆಚಪ್ಪಲ್ಲಿ ತಿಂದ್ವಿ, ತುಂಬ ಚೆನ್ನಾಗಿತ್ತು. ಚಟ್ನಿ ಇಷ್ಟಪಟ್ಟ ನನ್ನ ಮಗ. ಮಕ್ಕಳಲ್ವಾ, ಖಾರ ಆಗುತ್ತೆ ಅಂದ್ಬಿಟ್ಟು ತಿನ್ನಕ್ಕೆ ಹೋಗಲಿಲ್ಲ. ಕೆಚಪ್ಪಲ್ಲಂತೂ ತುಂಬ